ನಂಜನಗೂಡು ತಾಲೂಕಿನ ಹುಲ್ಹಳ್ಳಿ ಹೋಬಳಿ ವ್ಯಾಪ್ತಿಯ ಕಾಟೂರು ಹಾಗೆ ಅಲ್ಲಯ್ಯನಪುರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಭಾನುವಾರ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಕೈಗೆತ್ತಿಕೊಳ್ಳಲಾಗಿರುವ ಈ ಯೋಜನೆಯು ಎಚ್.ಡಿ. ಕೋಟೆ, ಸರಗೂರು ತಾಲೂಕು ಹಾಗೆ ಪ್ರಸಿದ್ಧ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಸಂಪರ್ಕವನ್ನ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿದೆ. ಇನ್ನು ಈ ಭಾಗದ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇನ್ನು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಕಳೆದ 15 ವರ್ಷಗಳಿಂದ ದುರಸ್ತಿ ಕಾಣದೆ ಹದಗೆಟ್ಟಿರುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ತಾವು ಮುಂಚೂಣಿಯಲ್ಲಿದ್ದಾರೆ. ಇನ್ನು ಈ ಭಾಗದ ಜನರ ಮನವಿಗೆ ಸ್ಪಂದಿಸಿ ಲೋಕೋಪಯೋಗಿ ಇಲಾಖೆಯ ಮೂಲಕ ರಸ್ತೆ ಕಾಮಗಾರಿ ಆರಂಭಿಸಲಾಗಿದೆ. 2025-26ನೇ ಸಾಲಿನಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕ್ಷೇತ್ರಕ್ಕೆ ಸುಮಾರು 50 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನ ನೀಡಿದ್ರು. ಇನ್ನು ಈ ಹಣದಲ್ಲಿ ಲೋಕೋಪಯೋಗಿ ಇಲಾಖೆಯ ಮೂಲಕ ಕ್ಷೇತ್ರದ ಹಲವು ಪ್ರಮುಖ ರಸ್ತೆಗಳನ್ನ ಮೇಲ್ದರ್ಜೆಗೇರಿಸಲಾಗುತ್ತೆ ಎಂದು ತಿಳಿಸಿದ್ದಾರೆ. ಸೋಮಣ್ಣ ಅವರು ಅವ್ರಿಗೆ ಸ್ವಾಗತ. ವಿಶೇಷವಾಗಿ ತಮ್ಮೆಲ್ಲರ ಬೇಡಿಕೆಯಂತೆ ತಾವೆಲ್ಲರೂ ಕೂಡ ಹಲವಾರು ಬಾರಿ ಈ ಒಂದು ರಸ್ತೆ ನಮಗೆ ಆಗಬೇಕು, ನಮ್ಮ ಕಾಟೂರು, ಅಲ್ಲಯ್ಯನಪುರ, ಇನ್ನು ಮುಂದಕ್ಕೆ ಕೋಟೆ ಕೂಡ ಹೋಗಿ ಚಿಕ್ಕದೇವಮ್ಮನ ಬೆಟ್ಟಕ್ಕೂ ಜನ ಸಾಕಷ್ಟು ಜನ ಈ ಮಾರ್ಗದಲ್ಲಿ ಬರ್ತಾರೆ, ಅವ್ರಿಗೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದೀವಿ. 2025-26ನೇ ಸಾಲಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕ್ಷೇತ್ರಕ್ಕೇನೆ ಪ್ರತ್ಯೇಕವಾಗಿ ಅವರ ವಿಶೇಷ ಅನುದಾನದಲ್ಲಿ ಸುಮಾರು 50 ಕೋಟಿ ರೂಪಾಯಿಗಳನ್ನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಸುಮಾರು 50 ಕೋಟಿನಲ್ಲಿ 20 ಕೋಟಿ ರೂಪಾಯಿಗಳನ್ನ ನಮ್ಮ ತಾಲೂಕಿನಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಯಾವ ರಸ್ತೆಗಳು, PWD ರಸ್ತೆಗಳು ತುಂಬಾ ಹದಗೆಟ್ಟಿತ್ತು, ಸುಮಾರು 15-20 ವರ್ಷಗಳಿಂದಲೂ ಆಗದೆ ಇರೋಂಥ ರಸ್ತೆಗಳು ಯಾವ್ಯಾವ ಇವೆ ಅವನ್ನ ಕೈಗೆತ್ಕೊಂಡು ಜನರಿಗೆ ಅನುಕೂಲ ಆಗೋ ರೀತಿ ಸಂಪರ್ಕವನ್ನ ಸುಗಮಗೊಳಿಸಲಿಕ್ಕೆ ನಾವು ಸುಮಾರು 20 ಕೋಟಿ ರೂಪಾಯಿಗಳನ್ನ PWD ಇಲಾಖೆಗೆ ನೀಡಿದ್ದು.